ಬಂತ ಆಟೋ ಇದೆ. ಆಟೋ ಬಂತಾ? ನಮ್ದೇನಾ? ಇಲ್ಲ ఇదంత ఎక్కడ అది ఆటోనా? ఓకే అదే కదా. ದೇವಾ ದೇವಾ ಅಕ್ಕ ನಾವು ಇಂಥವು ರಾತ್ರೆಲ್ಲ ಟ್ರಾವೆಲ್ ಮಾಡ್ತೀವಿ. ಬಾಯ್ಸ್ ಓಕೆಮ್ಮ, ನೀವು ನೋಡ್ಕೊಳ್ಳಿ. ನಮ್ದು ಗರ್ಲ್ಸ್ ಬಹಳ ಅಕ್ಕ ಇಂಥ ಸಿಚುವೇಶನ್ ನಮ್ಮ ಸೈಡ್ ಇಲ್ಲ ಬಿಡಕ್ಕ. ಅದೇ ನಾರ್ತ್ ಇದ್ದವನು ಪಾಕಿಸ್ತಾನ ಇದ್ದವನು ನಮ್ಮ ಸೈಡ್ ಇಲ್ಲ. ಪಾಕಿಸ್ತಾನ ఇక్కడ నుంచి ಏನಪ್ಪ ದೇವ್ರಂತ ಮನುಷ್ಯ ಕೂಡ ಪಾಪ ಅನ್ಕೊಂತೀನಿ. ನಮ್ಮಂತರ ಮೈಕ್ರೆ తీసుకోవద్దు, ఒక బ్యాగ్ తీసుకొని కూర్చో. తీసుకో తీసుకోవద్దునా? బెడ్షీట్ ఉన్నాయి, బెడ్షీట్లు వేసుకొని కూర్చోండి. ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ಕೆಳಗಡೆ ಕೊಟ್ಟಿರೋ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ, ಹಾಗೆ ಬೆಲ್ ಐಕನ್ ಕೂಡ ಒತ್ತಿ, ಸೊ ದಟ್ ನನ್ನ ಎಲ್ಲ ವಿಡಿಯೋಸ್ನ ನೀವೇ ಫಸ್ಟ್ ನೋಡ್ಬೋದು. ಇದು ಬಂದು ಜಾತ್ರೆ ವಿಡಿಯೋ, ಚಾಗಿ ಜಾತ್ರೆ. ನಾನು ನಮ್ಮ ಅಜ್ಜಿ ಊರಿಗೆ ಹೋಗಿದ್ದೆ. ಸೊ ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ ಬಂದು ಈವ್ನಿಂಗ್ ಇಂದ ಕಂಟಿನ್ಯೂ ಆಗುತ್ತೆ. ಆದ್ರೆ ಬಿಸಿಲು ಮಾತ್ರ ತುಂಬಾ ಇತ್ತು. ಸೊ ಈವ್ನಿಂಗ್ ಇಂದ ಈ ವ್ಲಾಗ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಒಂದು ಟ್ರೆಡಿಷನಲ್ ಫೆಸ್ಟಿವಲ್ ನಡೆಯುತ್ತೆ. ಈ ರೀತಿ ಭಂಡಾರೆಲ್ಲ ಹಚ್ಕೊಂಡು ಸೆಲೆಬ್ರೇಟ್ ಮಾಡ್ತಾರೆ. ಸೊ ನಾವಿನ ಈವ್ನಿಂಗ್ ಅಲ್ಲಿ ಎಲ್ಲ ರೆಡಿ ಆಗ್ಬಿಟ್ಟು ಇನ್ನೊಂದ್ಸಲ ಜಾತ್ರೆಗೆ ನಡೆಯಕ್ ಹೋಗ್ತಿದೀವಿ. ಸೊ ಇಲ್ಲಿ ಒಂದು ಚಿಕ್ಕ ಮಗು ಸಿಗುತ್ತೆ ನನ್ಗೆ. ತುಂಬಾ ಕ್ಯೂಟ್ ಆಗಿ ಅನಿಸ್ತು. ನಮ್ಮನೆ ಹತ್ರ ಇರೋ ಮಗುನೇ, ತುಂಬಾ ಕ್ಯೂಟ್ ಆಗಿತ್ತು. ಸೊ ಇನ್ನ ಎಲ್ಲರೂ ರೆಡಿ ಆಗ್ಬಿಟ್ಟು ಜಾತ್ರೆಯಲ್ಲಿ ಹೊರಡೋಣ ಅಂತ ಹೇಳ್ತಾ ಇದ್ವಿ. ಇಲ್ಲಿನ ತಯಾರಿ ನಡೆಸ್ತಾ ಇದ್ದಾರೆ. ದೇವಸ್ಥಾನ ಎದುರುಗಡೆನೆ ಒಂದು ಟ್ರೆಡಿಷನಲ್ ಆಗಿ ಆಚರಿಸ್ಕೊಳ್ತಾರೆ. ಇನ್ನ ಇದಿಷ್ಟು ನಮ್ಮ ಫ್ಯಾಮಿಲಿ. ಇನ್ನ ನನ್ನ ತಮ್ಮನ ಹೆಂಡತಿ ಕೂಡ ಅವ್ರು ಈವ್ನಿಂಗ್ ಅಲ್ಲಿ ಫ್ಲವರ್ಸ್ ತಂದಿದ್ರು. ಫ್ಲವರ್ಸ್ ಹಾಗೆ ಹೂವು ಕಾಯಿ ಎಲ್ಲಾನು ತಂದಿರ್ತಾರೆ ಎಲ್ಲ ದೇವರಿಗೆ ಕೊಡೋದಿಕ್ಕೆ. ಇನ್ನ ಇದು ಒಂದು ಚಿಕ್ಕದೊಂದು ದೇವಸ್ಥಾನ. ಇದು ನಮ್ಮನೆ ಎದುರುಗಡೆನೆ ಇರುತ್ತೆ. ಎಲ್ಲರೂ ರೆಡಿ ಆಗ್ಬಿಟ್ಟು ಈವ್ನಿಂಗ್ ಅಲ್ಲಿ ದೇವಸ್ಥಾನ ಕಡೆ ಹೋಗ್ತೀವಿ ಫ್ಲವರ್ಸ್ ಎಲ್ಲ ತಗೊಂಡು. ಹಾಗೆ ಇವತ್ತು ಲೈಕ್ ಹಳೆ ತೇರ್ನ ಮಾತ್ರ ಎಳಿತಾರೆ, ಹೊಸ ತೇರ್ನ ಒಂದ್ ಕಡೆ ನಿಲ್ಸಿರ್ತಾರೆ. ಸೊ ಎಲ್ಲರೂ ಸೇರ್ಕೊಂಡು ದೇವಸ್ಥಾನ ಕಡೆ ಹೊರಡ್ತೀವಿ. ಇಲ್ಲಿ ಕೂಡ ನಂದಿ ಕೊಲ್ನ ಕುಣಿಸ್ತಾ ಇರ್ತಾರೆ. ಹಾಗೆ ಕೆಲವೊಂದು ತಯಾರಿ ಕೂಡ ಮಾಡ್ಕೊಂಡಿರ್ತಾರೆ. ಹೋಗ್ಲಿ ಕೂಡ ಹಾಡ್ತಾರೆ. ಈ ದಿನದಲ್ಲಿ ನೆಕ್ಸ್ಟ್ ಲೈಕ್ ಜಾತ್ರೆ ಆಗಿದ್ ನೆಕ್ಸ್ಟ್ ದಿನದಲ್ಲಿ ಈ ರೀತಿ ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ಸೊ ನಿಮ್ಮೂರಲ್ಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡಿದಾರೆ ಅಂತಾನು ಕಮೆಂಟ್ ಮಾಡಿ. ಈ ರೀತಿ ಒಂದು ಹಳ್ಳಿ ಜಾತ್ರೆ ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಖುಷಿ ಕೊಡುತ್ತೆ. ಏನಂದ್ರೆ ಸಮ್ಮರ್ ಅಲ್ವಾ, ಸೊ ಬಿಸಿಲು ಜಾಸ್ತಿ ಇರುತ್ತೆ. ಮಾರ್ನಿಂಗ್ ಇಂದನೂ ಈವ್ನಿಂಗ್ ವರ್ಗು ಹೆವಿ ಬಿಸಿಲಿತ್ತು. ಹಾಗೆ ಸರ್ವೈವ್ ಆದ್ವಿ. ಬಟ್ ಅಲ್ಲಿನ ಜನಕ್ಕೆ ಅದು ಫುಲ್ ಕಾಮನ್ ಆಗಿರುತ್ತೆ. ನಾವು ಈ ಕಡೆಯಿಂದ ಲೈಕ್ ಮೈಸೂರಿಂದ ಹೋಗಿರ್ತೀವಲ್ಲ, ಒಂಥರ ಫೇಸ್ ಎಲ್ಲ ಎಚ್ಚಿಂಗ್, ಇರಿಟೇಷನ್ ಅದೆಲ್ಲ ಆಗ್ತಾ ಇತ್ತು. ಆದ್ರೂ ಕೂಡ ಒಂಥರ ಚೆನ್ನಾಗಿತ್ತು ಪ್ಲೇಸ್ ಮಾತ್ರ. ಯಾಕೆಂದ್ರೆ ನಾವು ಈ ಊರಿಗೆ ಹೋಗೋದು ಫಸ್ಟ್ ಲೈಕ್ ಇಯರ್ ಒನ್ಸ್ ಮಾತ್ರನೇ ಹೋಗ್ತೀವಿ. ಸೊ ಫೈನಲ್ ಆಗಿ ನಾವು ದೇವಸ್ಥಾನಕ್ಕೆ ಹೋದ್ವಿ. ಈ ದೇವಸ್ಥಾನ ಬಂದು ಮೇನ್ ದೇವಸ್ಥಾನ ಗೂಳಿ ಬಸವೇಶ್ವರ ಸ್ವಾಮಿ ದೇವಸ್ಥಾನ. ಹಾಗೆ ಇಲ್ಲಿ ನಾವು ಹೂವು ಮತ್ತೆ ಎಲ್ಲಾನು ಕೊಡ್ತೀವಿ ದೇವ್ರಿಗೆ ಹಾಕೋದಿಕ್ಕೆ. ಹಾಗೆ ಇಲ್ಲಿ ಒಂದು ಏನ್ ಸ್ಪೆಷಲ್ ಅಟ್ರಾಕ್ಷನ್ ಅಂದ್ರೆ ಲೋಟಸ್ ಫ್ಲವರ್. ಇದು ನಮ್ಮ ಮಾಮ ತಂದಿರ್ತಾರೆ. ಫಸ್ಟ್ ಗೆ ಸ್ಟಾರ್ಟಿಂಗ್ ಅಲ್ಲೇ ನೋಡ್ಸೋನಲ್ವಾ, ಅದೇ ಲೋಟಸ್ ಫ್ಲವರ್. ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಅದು ನ್ಯಾಚುರಲ್ ಆಗಿ ಲೈಕ್ ಕೆರೆಯಿಂದಾನೇ ತಂದಿರುವಂತ ಫ್ಲವರ್ ಆಗಿರುತ್ತೆ. ಸೊ ಆ ಫ್ಲವರ್ನ ಕೂಡ ಎಲ್ಲ ದೇವರುಗಳಿಗೂ ಅರ್ಪಿಸಿದ್ವಿ. ಹೂನಾರೆಲ್ಲ ಅರ್ಪಿಸ್ಬಿಟ್ಟು ಇನ್ನು ಆಚೆ ಬರ್ತೀವಿ. ಇನ್ನು ಆಚೆ ಬಂದ ತಕ್ಷಣನೇ ಇಲ್ಲಿ ಒಂದು ಸೆಲೆಬ್ರೇಷನ್ ನಡೆಯುತ್ತೆ. ಈ ರೀತಿ ಆಚಾರ ಇದೆ ಈ ಊರಲ್ಲಿ. ಲೈಕ್ ಬೇವಿನೆಲ್ಲ ಇಟ್ಕೊಂಡು ಡ್ಯಾನ್ಸ್ ಮಾಡೋದು. ಹಾಗೆ ಹಳೆ ತೇರು ಇಲ್ಲಿ ನೋಡ್ತಾ ಇದ್ರಲ್ವಾ, ಇದು ಹಳೇದು. ಈಗ ಮಾಡ್ಸಿರೋದು ಹೊಸದು. ಇದು ಹಳೆ ತೇರು. ಈ ಹಳೆ ತೇರ್ನ ನೆಕ್ಸ್ಟ್ ಡೇನೆ ಸೆಲೆಬ್ರೇಟ್ ಮಾಡ್ತಾರೆ. ಇಲ್ಲೊಂದು ಆಚಾರ ಇದೆ. ಲೈಕ್ ತೇರ್ ಎಳಿತಾ ಇರ್ತಾರೆ. ಅವ್ರನ್ನೆಲ್ಲ ತೇರ್ ಎಳಿಯೋದನ್ನ ಅದನ್ನ ಸಂಭ್ರಮಿಸ್ತಾರೆ ಆ ಪ್ಲೇಸ್ ಅಲ್ಲಿ.
ಹಾಗೆ ಇಲ್ಲಿ ಜೋಳದ ಕಡುಬು ಮಾಡ್ಕೊಂಡು ಒಬ್ರಿಗೊಬ್ರಿಗೆ ಹೊಡ್ಕೋತಾರೆ. ಈ ರೀತಿ ಆಚಾರ ಇದೆ ಹಳೆ ಕಾಲದಿಂದಾನು. ಹಾಗೆ ತೇರೆಲ್ಲ ಎಳೆದ್ಬಿಟ್ಟು ಒಂದ್ ಕಡೆ ನಿಲ್ಲಿಸ್ತಾರೆ ದೇವಸ್ಥಾನ ಪಕ್ಕದಲ್ಲೇನೆ. ಸೊ ಈ ರೀತಿ ಹಾಡ್ಬೇಕಾದ್ರೆ ಒಬ್ರಿಗೊಬ್ರು ತಗಲ್ದ್ರು ಕೂಡ ಏನೂ ಆಗಲ್ಲ. ಸೊ ಅದೇ ಒಂದು ಮ್ಯಾಜಿಕ್ ಅಂತಾನೆ ಹೇಳ್ಬೋದು. ಬಟ್ ತುಂಬಾ ಗಟ್ಟಿಯಾಗಿರುತ್ತೆ ಜೋಳದ ಕಡುಬು. ಮುಂಚೆ ಕಾಲದಲ್ಲೆಲ್ಲ ಕಲ್ಲಿಂದ ಹೊಡ್ಕೋತಾ ಇದ್ರು ಅಂತ, ಈಗೆಲ್ಲ ಜೋಳದ ಕಡುಬು ಮಾಡ್ಕೊಂಡು ಆಡ್ತಾ ಇದ್ದಾರೆ. ಸೊ ಅಮ್ಮ ಒಂದು ಸ್ಟೋರಿ ಹೇಳಿದ್ರು, ಹಳೆ ಕಾಲದಲ್ಲಿ ಕೂಡ ಇದೇ ರೀತಿನೇ ಸೆಲೆಬ್ರೇಟ್ ಮಾಡ್ತಾ ಇದ್ರು ಅಂತ. ಅದೆಲ್ಲ ಹೊಡ್ಕೊಂಡಾದ್ಮೇಲೆ ಹಾಗೆ ನನ್ಗೂ ಕೂಡ ಒಂದ್ ಬಿತ್ತು. ಸ್ವಲ್ಪ ಜೋಪಾನ ಇರ್ಬೇಕು, ದೂರದಲ್ಲಿ ಇರ್ಬೇಕು, ಮಕ್ಳಿಗೆಲ್ಲ ಬಿದ್ರೆ ಕಷ್ಟ. ಹಾಗೆ ಅದೆಲ್ಲ ಆದ್ಮೇಲೆ ಹೋಗ್ಲಿ ಕೂಡ ಹಾಡ್ತಾರೆ. ಇದೊಂಥರ ಸೆಲೆಬ್ರೇಷನ್, ಅಲ್ಲಿ ಮಾಡ್ತಿರೋ ಒಂದು ಸೆಲೆಬ್ರೇಷನ್ ಅವ್ರ ಆಚಾರದಿಂದ ಮಾಡ್ಕೊಂಡ್ ಬಂದಿದ್ದಾರೆ. ಒಂಥರ ಖುಷಿ ಆಗುತ್ತೆ. ಎಲ್ಲಾರು ಖುಷಿಯಾಗಿ ಈ ರೀತಿ ಸೆಲೆಬ್ರೇಟ್ ಮಾಡ್ಕೋತಾರೆ ಇದೊಂದು ಫೆಸ್ಟಿವಲ್ನ. ಫೆಸ್ಟಿವಲ್ ಅಲ್ಲಿ ಲೈಕ್ ಈ ಸೆಲೆಬ್ರೇಷನ್ ಅಲ್ಲಿ ನಮ್ಮ ಪಪ್ಪ ಮತ್ತೆ ಹಾಗೆ ನಮ್ ಚಿಕ್ಕಪ್ಪ ಮಾತ್ರ ಇರ್ತಾರೆ ಎವ್ರಿ ಇಯರ್. ಅದೊಂಥರ ಖುಷಿನೇ ಅವ್ರಿಗೆ ಈ ರೀತಿ ಎಲ್ಲ ಆಡೋದಿಕ್ಕೆ, ಈ ರೀತಿ ಎಲ್ಲ ಸೆಲೆಬ್ರೇಟ್ ಮಾಡ್ಕೊಳ್ಳೋದಿಕ್ಕೆ. ಎಲ್ಲರೂ ಕಲ್ತಿರ್ತಾರೆ, ಲೈಕ್ ಚೈಲ್ಡ್ಹುಡ್ ಫ್ರೆಂಡ್ಸ್ ನೆಲ್ಲಾನು ಮೀಟ್ ಆಗ್ತಾರೆ. ಒಂಥರ ಗೆಟ್ ಟುಗೆದರ್ ಇದ್ದಂಗೆ ಇರುತ್ತೆ. ಜಾತಿ ಭೇದ ಇರೋದಿಲ್ಲ, ಒಂಥರ ಎಲ್ಲರೂ ಸೇರ್ಕೊಂಡು ಆಚರಿಸುವಂತ ಹಬ್ಬ ಆಗಿರುತ್ತೆ ಇದು. ಡ್ಯಾಡಿ ಮತ್ತೆ ನಮ್ಮ ಡ್ಯಾಡಿ ಫ್ರೆಂಡ್ಸ್ ಕಾಣಿಸ್ಕೊತಾರೆ. ಅವರು ಕೂಡ ಫುಲ್ಲು ಓಕ್ಲಿ ಆಡ್ತಾರೆ. ನಮ್ಮ ಡ್ಯಾಡಿ ಎವ್ರಿ ವರ್ಷ ಈ ರೀತಿ ಆಟ ಆಡ್ತಾರೆ ಓಕ್ಲಿನ. ಈ ಆಟ ಎಲ್ಲ ಮುಗಿಯುತ್ತೆ. ಇನ್ನು ಎಲ್ಲ ದೇವಸ್ಥಾನಗಳಿಗೆ ನಾವು ಹೂ ಕೊಡ್ಬೇಕಾಗಿರುತ್ತೆ. ಪ್ರತಿಯೊಂದು ದೇವಸ್ಥಾನಕ್ಕೆ ಮತ್ತೆ ಹೂ ಮತ್ತೆ ಕಾಯಿ ಕೊಟ್ಟಿರ್ತೀವಿ. ಸೊ ನಮ್ಮೂರಲ್ಲಿರೋ ಒಟ್ಟು ಒಂದು 4-5 ಏನೋ ಇದೆ, ಲೈಕ್ ಒಂದು 6 ದೇವಸ್ಥಾನಗಳೇನೋ ಇದೆ, ಚಿಕ್ಕ ಚಿಕ್ಕದ ಗುಡಿಗಳು. ಸೊ ಆ ಗುಡಿಗಳಿಗೆಲ್ಲನೂ ಹೂವಿನ ಹಾರ ಕೊಟ್ಟು ಪ್ರತಿಯೊಂದು ದೇವಸ್ಥಾನಕ್ಕೂ ಕೂಡ ಹೂವಿನ ಹಾರ ಕೊಡ್ತೀವಿ. ಇಲ್ಲಿ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಜನ ಖಾಲಿ ಆಗ್ತಾ ಇದಾರೆ. ಫಸ್ಟ್ ಡೇ ಮಾತ್ರ ಜನ ಜಾಸ್ತಿ ಇರ್ತಾರೆ, ಸೆಕೆಂಡ್ ಡೇ ಸ್ವಲ್ಪ ಕಮ್ಮಿ ಆಗ್ಬಿಡ್ತಾರೆ. ಹಾಗೆ ನಾವು ಚಿಕ್ಕವರಿದ್ದಾಗ ತುಂಬಾ ಚೆನ್ನಾಗಿತ್ತು ಈ ಫೆಸ್ಟಿವಲ್ ಎಲ್ಲ. ಈಗೀಗ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ. ಓಂ ತ್ರ್ಯಂಬಕ ಯಜಾಮಹೇ ಸುಗಂಧಿಂ ಪುಷ್ಟಿಸ್ಯಾಮಹಂ ಬಂಧನ ಮುಕ್ತಿಯಜ ನಮಃ ಶಾಂತಿ ಶಾಂತಿಗೆ. ಆಂಜನೇಯ ಸ್ವಾಮಿಗೆ ಪೂಜೆ ಮಾಡ್ಬಿಟ್ಟು ಇನ್ನು ಶಿವನ್ ದೇವಸ್ಥಾನಕ್ಕೆ ಹೋಗ್ತೀವಿ, ಅಂದ್ರೆ ಲಿಂಗ ದೇವಸ್ಥಾನಕ್ಕೆ. ನಾವು ಒಳಗಡೆ ಹೋಗ್ಬಾರ್ದು ಅಂತ ಹೇಳಿ ಸ್ವಾಮಿಗೋಸ್ಕರ ವೇಟ್ ಮಾಡ್ತಾ ಇರ್ತೀವಿ. ಬಟ್ ನಮ್ಗೆ ಗೊತ್ತಿದ್ದವರು ಒಬ್ಬಿರ್ತಾರೆ, ಅವರು ಲಿಂಗಾಯತ್ಸು. ಸೊ ಅವ್ರ ಕೈಲೇ ಹೂವಿನ ಹಾರ ಹಾಕಿಸ್ತೀವಿ. ಸೊ ನಾವು ನೋಡ್ಕೊಂಡಿರ್ಲಿಲ್ಲ, ಆಮೇಲೆ ನೋಡ್ಕೊಂಡ್ವಿ. ನಮ್ ಡ್ಯಾಡಿ ಅವರ ಅಜ್ಜಿ ಮನೆಗೆ ಬರ್ತೀವಿ, ಅಂದ್ರೆ ನಮ್ಗೆ ಮುತ್ತಜ್ಜಿ ಆಗ್ತಾರೆ, ಅವರೆಲ್ಲ ಈಗ ಸದ್ಯಕ್ಕೆ. ಸೊ ಅವ್ರ ಮನೆ ಹತ್ರನೇ ನಾನು ಚಿಕ್ಕಳಿದ್ದಾಗ ಆಡ್ತಾ ಇದ್ನಂತ ತುಂಬಾ. ಅಲ್ಲಿ ಒಂದು ಚಿಕ್ಕದೊಂದು ಗುಡಿ ಕಾಣಿಸ್ತಾ ಇದಲ್ವಾ, ಆ ಗುಡಿಯಲ್ಲೇ ನಾನು ಚಿಕ್ಕಳಿದ್ದಾಗ ತುಂಬಾ ಆಟ ಆಡ್ಕೋತಾ ಇದ್ದೆ ಅಂತ ಅಮ್ಮ ಹೇಳ್ತಾ ಇದ್ರು. ನಾವು ಜಸ್ಟ್ ಒಂದು 2-3 ಇಯರ್ಸ್ ಮಾತ್ರ ಊರಲ್ಲಿ ಇದ್ದಿದ್ದು. ಇನ್ನು ಈ ಕಡೆ ಬಂದ್ಬಿಟ್ವಿ ಬಳ್ಳಾರಿಗೆ. ಹೂವಿನ ಹಾರ ಹಾಕಿ ಹಾಗೆ ತೆಂಗಿನಕಾಯಿ ಎಲ್ಲ ಕೊಟ್ಟು ಇನ್ನು ಮನೆಗೆ ಹೊರಡ್ತೀವಿ. ಇನ್ನು ನಮ್ಮ ಪಪ್ಪ ಹೋಗ್ಲಿ ಎಲ್ಲ ಆಡ್ಬಿಟ್ಟು ಇನ್ನು ಫ್ರೆಶ್ ಅಪ್ ಆಗಿ ನಮ್ಮನೆ ಹತ್ರ ಇರೋ ಸುಂಕ್ಲಮ್ಮ ಅವಂಗೆ ಪೂಜೆ ಮಾಡ್ತಾರೆ. ಅಂದ್ರೆ ಇದು ನಮ್ಮ ಮನೆ ಎದುರುಗಡೆ ಇರೋಂಥ ಗುಡಿ, ಇದು ಸುಂಕ್ಲಮ್ಮ ಅವನ್ ಗುಡಿ. ಇನ್ನ ಎಲ್ಲಾನು ಆಯ್ತು, ಪೂಜೆ ಎಲ್ಲ ಆಯ್ತು, ಲೈಕ್ ಹೂನಾರ ಎಲ್ಲದಕ್ಕೂ ಎಲ್ಲ ಗುಡಿಗಳಿಗೂ ಕೊಟ್ಟು ಬಂದ್ವಿ. ಹಾಗೆ ಊಟ ಕೂಡ ಮುಗಿಸ್ಕೊಂಡು ಇನ್ನ ಪ್ರತಿಯೊಂದು ಹಳ್ಳಿ ಕಡೆ ಈ ರೀತಿ ಜಾತ್ರೆ ಆದ್ಮೇಲೆ ಬಳೆ ಕೊಡ್ಸೋ ಒಂದು ಪ್ರೋಗ್ರಾಮ್ ಇರುತ್ತೆ. ಅಂದ್ರೆ ಅವ್ರು ನಮಗೆ ಕೊಡಿಸ್ತಾರೆ, ನಾವು ಅವರಿಗೆ ಕೊಡಿಸ್ತೀವಿ. ಸೊ ಎವ್ರಿ ಇಯರ್ ನನಗೆ ತುಂಬಾ ಬಳೆ ಕೊಡಿಸ್ತಾರೆ. ನಮ್ಮ ಮನೇಲಿ ಇಷ್ಟೊಂದು ದೊಡ್ಡ ದೊಡ್ಡ ಬಾಕ್ಸ್ ತುಂಬೆಲ್ಲ ಬಳೆ ಇದೆ. ಸೊ ಈ ವರ್ಷ ನಾನೇ ಚೂಸ್ ಮಾಡ್ಕೋತಾ ಇದ್ದೆ ಯಾವ ಬಳೆ ಬೇಕು ಅಂತ. ಈ ಬ್ಯಾಂಗಲ್ಸ್ ಯಾವ ಬ್ಯಾಂಗಲ್ಸ್ ಇಷ್ಟ ಆಗಿದೆ ಅಂತ ಕಮೆಂಟ್ ಮಾಡಿ. ತುಂಬಾ ಕಲೆಕ್ಷನ್ಸ್ ಇದೆ, ಬಟ್ ಕನ್ಫ್ಯೂಸ್ಡ್ ವಾಟ್ ಟು ಬೈ. ನಾನ್ ಚಿಕ್ಕವಳಿದ್ದಾಗ ನಮ್ಮ ಅತ್ತೆಂದ್ರು 4 ಜನ ಅತ್ತೆಂದ್ರು 3 ಜನ ಚಿಕ್ಕಮ್ಮಂದ್ರು ನನ್ಗೆ ಬಳೆಗಳು ತುಂಬಾ ಕೊಡಿಸ್ತಾ ಇದ್ರು, ತುಂಬಾ ಪ್ರೀತಿಯಿಂದ. ನಾನ್ ಚಿಕ್ಕವಳಿದ್ದ ತುಂಬಾ ಪ್ರೀತಿಯಿಂದ ನೋಡ್ಕೋತಾ ಇದ್ರು. ಯಾಕೆ ಅಂದ್ರೆ ನಾನೇ ಫಸ್ಟ್ ಮೊಮ್ಮಗಳಾಗಿದ್ದೆ ಆ ಮನೆಗೆ. ಅಷ್ಟೇ ಬಳೆ ತೋರಿಸ್ತಾ ಇದ್ರು. ಊರಿಗೆ ಹೋಗೋ
ತಯಾರಿ ಮಾಡ್ಕೋತೀವಿ. ಇನ್ನು ನೈಟ್ ಒಂದು 9:30 10 ಆಗಿರುತ್ತೆ. ಸೊ ನಾವಿನ್ನ ಇಲ್ಲಿಂದ ನಾವು ಮಂತ್ರಾಲಯಕ್ಕೆ ಹೊರಡಬೇಕು. ಸೊ ಅದರಿಂದ ಮಂತ್ರಾಲಯ ತುಂಬಾ ಹತ್ರ. ಸೊ ಇನ್ನ ಲೇಟ್ ನೈಟ್ ಆದ್ರೂ ಕೂಡ ಪರವಾಗಿಲ್ಲ ಅಂತ ಹೇಳಿ ಬಿಟ್ವಿ ನಾವು ಊರ್ನ. ಒಂದೊಂದ್ಸಲ ನಾವು ಡೈರೆಕ್ಟ್ ಆಗಿ ಬಳ್ಳಾರಿಗೆ ಬಂದಿರ್ತೀವಿ, ಬಟ್ ಈ ಸಲ ನಮ್ದು ಪ್ಲಾನ್ ಇದ್ದಿದ್ದು ಬೇರೆ. ಸ್ವಲ್ಪ ಮನೆ ಹತ್ರ ಕೆಲಸ ಕಮ್ಮಿ ಇದೆ ಅಂತ ಹೇಳಿ, ಹಾಗೆ ವೀಕೆಂಡ್ ಕೂಡ ಬಂದಿತ್ತು. ಸೊ ಸಂಡೇ ಹಾಗೆ ನಾವು ಕೂಡ ಬರೋದ್ರೆ ಇರಲ್ವಾ ಬಳ್ಳಾರಿಗೆ ಅಂತ ಹೇಳಿ, ಸೊ ಇಲ್ಲಿಂದಾನೇ ನಾವು ಮಂತ್ರಾಲಯಕ್ಕೆ ಹೊರಟಿದ್ವಿ. ಇನ್ನ ಮಂತ್ರಾಲಯಕ್ಕೆ ಹೋದ್ಮೇಲೆ ಇಲ್ಲಿ ನೋಡ್ತಿದ್ರೆ ಮಂತ್ರಾಲಯಕ್ಕೆ ಹೋಗೋ ದಾರಿಯಲ್ಲಿನೇ ಎಷ್ಟೊತ್ತ ಮಾತಾಡ್ಕೊಂತ ಎಷ್ಟೊಂದು ಮೆಮೊರೀಸ್ ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆದ್ರೂ ಕೂಡ ಬೇಜಾರಾಗ್ತಾ ಇತ್ತು, ಯಾಕೆಂದ್ರೆ ನಾವು ಇಯರ್ಗೆ ಒಂದ್ಸಲ ಮಾತ್ರ ಹೋಗೋದು, ಅದು ಕೂಡ 2 days ಇರ್ತೀವಿ. ಒಂದೊಂದ್ಸಲ 1 day ಕೂಡ ಇರ್ಬೇಕಾಗತ್ತೆ ತುಂಬಾ ಕೆಲ್ಸಗಳಿದ್ರೆ ಬಳ್ಳಾರಿಯಲ್ಲಿ. ಸೊ ಇನ್ನ ಹೊರಟ್ವಿ, ಒಂಥರ ಚೆನ್ನಾಗಿತ್ತು. ಒಂದ್ 2 days ಹೇಗೆ ಕಳೀತು ಅಂತ ಗೊತ್ತಾಗಿಲ್ಲ. ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ನೆನಪಾಗ್ತಾ ಇತ್ತು. ಬಟ್ ನಮ್ಮ ಹೊಲಗಳಿಗೆಲ್ಲ ಹೋಗಕ್ಕಾಗ್ಲಿಲ್ಲ ಈ ಸಲ, ಯಾಕೆಂದ್ರೆ ತುಂಬಾ ಬಿಸಿಲಿತ್ತು. ಯಾವ ವರ್ಷದ ಇರೋದಂಗೆ ಈ ವರ್ಷ ತುಂಬಾ ಬಿಸಿಲಿತ್ತು. ಸುಮ್ನೆ ಕುತ್ಕೊಂಡ್ರೇನೆ ಮುಖದ ಮೇಲೆಲ್ಲ ನೀರ್ ಬರ್ತಾ ಇತ್ತು, ಅಷ್ಟು ಸೆಕೆ ಆಗ್ತಾ ಇತ್ತು. ಸೊ ಹೊಲಗಳಿಗೆಲ್ಲ ಹೋಗಕ್ಕಾಗ್ಲಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಹೋದಾಗ ಹೊಲಗಳಿಗೆಲ್ಲ ಹೋಗ್ ಬರ್ಬೋದು ಅಂತ ಅನ್ಕೊಂಡಿದೀನಿ. ಸೊ ಇನ್ನ ಹೋಗ್ತಾ ದಾರಿಯಲ್ಲಿ ನಮ್ಗೆ ಪ್ರಾಬ್ಲಮ್ ಆಯ್ತು ಕಾರ್ದು. ನಾವ್ ಈ ರೀತಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಕಾರ್ದು ಪ್ರಾಬ್ಲಮ್ ಆಗುತ್ತೆ ಅಂತ. ಸಡನ್ ಆಗಿ ಪಂಚರ್ ಆಯ್ತು, ಅದು ಕೂಡ ಜಸ್ಟ್ ಒಂದು 10-15 ಕಿಲೋಮೀಟರ್ಸ್ ಮಂತ್ರಾಲಯ ರೀಚ್ ಆಗೋ ಟೈಮ್ನಲ್ಲೇ ಪಂಚರ್ ಆಯ್ತು. ಸೊ ಸ್ವಲ್ಪ ಮಟ್ಟಿಗೆ ಎದ್ರುಕೊಂಡಿದ್ವಿ, ಯಾಕೆಂದ್ರೆ ಸುತ್ತಮುತ್ತಲು ಏನೂ ಇರ್ಲಿಲ್ಲ. ಕಾಡು ಪ್ರದೇಶ, ಲೈಕ್ ಹೊಲಗಳಿತ್ತು ಅಂತ ಅನ್ಸುತ್ತೆ. ಯಾವುದೇ ಒಂದು ಮನೆಗಳು ಕೂಡ ಇರ್ಲಿಲ್ಲ, ಸ್ವಲ್ಪ ಹೆದರಿಕೆ ಇತ್ತು. ಸೊ ಈ ರೀತಿ ಆದಾಗ ತುಂಬಾನೇ ಹೆದರಿಕೆ ಆಗುತ್ತೆ. ನಾವು ಯಾವತ್ತೂ ಆಗಿರ್ಲಿಲ್ಲ ಇದೊಂದು ಎಕ್ಸ್ಪೀರಿಯನ್ಸ್ ಲೈಫ್ ಟೈಮಲ್ಲಿ. ಫಸ್ಟ್ ಟೈಮ್ ಈ ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ದು, ಅದು ಮಿಡ್ ನೈಟಲ್ಲಿ, ಲೈಕ್ ಮಿಡ್ ನೈಟ್ ಇನ್ ದ ಸೆನ್ಸ್ 10:30 11 ಆಗಿತ್ತು. ಸೊ ಸ್ವಲ್ಪ ಮಟ್ಟಿಗೆ ಎದ್ರುಕೊಂಡಿದ್ವಿ, ಹಾಗೆ ಧೈರ್ಯವಾಗೂ ಇದ್ವಿ. ನಾ ಕಾರ್ ಸ್ಟೆಪ್ನಿ ಚೇಂಜ್ ಮಾಡ್ತಾ ಇದ್ದಾರೆ ಅಪ್ಪ ತಮ್ಮ ಸೇರ್ಕೊಂಡು. ಬಟ್ ಇದು ಸರಿ ಹೋಗ್ಲಿಲ್ಲ ಅಂತ ಹೇಳ್ಬಿಟ್ಟು ಲೇಟ್ ನೈಟ್ ಆಗ್ಬಿಟ್ಟಿತ್ತು ಅಂತ ಹೇಳಿ ನಮ್ಮ ರಿಲೇಟಿವ್ ಇದ್ರು ಮಂತ್ರಾಲಯದಲ್ಲಿ. ಸೊ ಅವರು ನಮಗೆ ಒಂದು ಆಟೋನ ಬುಕ್ ಮಾಡ್ಕೊಂಡು ತಗೊಂಬಂದ್ರು ಆಟೋ. ಸೊ ಫೈನಲ್ ಆಗಿ ನಾವು ಮಂತ್ರಾಲಯಕ್ಕೆ ರೀಚ್ ಆದ್ವಿ. ಸ್ವಲ್ಪ ಭಯ ಅನಿಸ್ತು. ಇನ್ನು ಮಧ್ಯದಲ್ಲಿ ನಾವು ವೇಟ್ ಮಾಡ್ತಾ ಇರೋ ಟೈಮಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಬಂದಿದ್ರು, ಅವ್ರು ಬೆಂಗಳೂರಿಂದ ಅಂತ. ಅವ್ರಿಗೆ ಪೋಸ್ಟಿಂಗ್ ಮಂತ್ರಾಲಯದಲ್ಲಿ ಹಾಕಿದ್ರು. ಸೊ ಅವರು ಸಡನ್ ಆಗಿ ವೆಹಿಕಲ್ ನಿಲ್ಸಿದ್ರು, ಬನ್ನಿ ಡ್ರಾಪ್ ಮಾಡ್ತೀವಿ ಅಂತ. ಆದ್ರೂ ಕೂಡ ನಾವು ಇಲ್ಲಿ ಸರ್ ಅಪ್ಪ ಹಾಗೆ ನಮ್ ರಿಲೇಟಿವ್ ಕೂಡ ಬರ್ತಾ ಇದ್ದಾರೆ, ಅವರೇ ಆಟೋ ತರ್ತಾರೆ, ನಾವು ಅಲ್ಲಿಂದಾನೆ ಹೋಗ್ತೀವಿ ಅಂತ ಹೇಳಿದ್ವಿ. ಸೊ ಈ ರೀತಿ ಯಾರಾದ್ರೂ ಪ್ರಾಬ್ಲಮ್ ಅಲ್ಲಿ ಇದ್ದಾಗ ಯಾರಾದ್ರೂ ಹೆಲ್ಪ್ ಮಾಡಿದ್ರೆ ತುಂಬಾ ಖುಷಿ ಅನ್ಸುತ್ತಲ್ಲ ಗೈಸ್. ಒಂಥರ ದೇವ್ರು ಬಂದಂಗೆ ಆಯ್ತು, ನಮ್ಗಂತೂ ಖುಷಿ ಆಯ್ತು. ಕೆಲವೊಂದು ವೆಹಿಕಲ್ಸ್ ನಿಲ್ಸಿದಾಗ ಕೂಡ ನಮ್ಗೆ ಸ್ವಲ್ಪ ಭಯ ಆಗುತ್ತೆ. ಕೆಲವರು ಯಾವುದೋ ಒಂದು ಇಂಟೆನ್ಷನಲ್ ಆಗಿ ನಿಲ್ಲಿಸ್ತಾ ಇರ್ತಾರೆ, ಗೊತ್ತಾಗಲ್ಲ. ಸೊ ಫೈನಲ್ ಆಗಿ ನಾವು ರೂಮ್ ಬುಕ್ ಮಾಡ್ಕೊಂಡಿದ್ವಿ ಅರ್ಲಿ ಆಗಿನೇ. ಅಂದ್ರೆ ನಮ್ಮ ಚಿಕ್ಕಪ್ಪ ಅವರ ಮಾಮಂಗೆನೆ ಹೇಳ್ಬಿಟ್ಟು ರೂಮ್ ಬುಕ್ಸ್ ಮಾಡ್ಬಿಟ್ಟಿದ್ವಿ. ಯಾಕಂದ್ರೆ 3 days ಕಂಟಿನ್ಯೂಸ್ ರಜಾ ಇತ್ತು, ಗುಡ್ ಫ್ರೈಡೆ, ಸ್ಯಾಟರ್ಡೆ ಹಾಗೆ ಸಂಡೇ. ಸೊ ಫುಲ್ ರಶ್ ಇರುತ್ತೆ ಅಂತ ಹೇಳಿ ನಾವು ಮುಂಚೆನೆ ರೂಮ್ಸ್ ನ ಬುಕ್ ಮಾಡ್ಕೊಂಡಿದ್ವಿ ಡಬಲ್ ರೇಟ್ಗೆ. ಲೈಕ್ 500 ಇರೋ ರೂಮ್ಸ್ 1000ಗೆ ಬುಕ್ ಮಾಡಿಸ್ಕೊಂಡ್ವಿ. ಸೊ ಇನ್ನು ಅಲ್ಲಿಗೂ ರೀಚ್ ಆದ್ವಿ. ಒಂದ್ ರೂಮ್ ತಗೊಂಡ್ರು. ಹಾಗೆ ನಾನು, ಪಪ್ಪ ಮತ್ತೆ ನನ್ ಮಗ, ಮಮ್ಮಿ ಇವರೆಲ್ಲ ನಾವು 4 ಜನ ಒಂದ್ ರೂಮ್ ಅಲ್ಲೇ ಉಳ್ಕೊಂಡ್ವಿ. ಸೊ 2 rooms ಬುಕ್ ಮಾಡ್ಕೊಂಡಿದ್ವಿ ಅರ್ಲಿ ಆಗಿ. ಸ್ವಲ್ಪ ಊಟ ಎಲ್ಲ ಚಾಗಿಯಲ್ಲೇ ಮಾಡ್ಕೊಂಡ್ ಬಂದಿದ್ವಿ. ಸೊ ಲೇಟ್ ಆಯ್ತಲ್ವಾ, ಇನ್ನು 12ಗೆ ರೀಚ್ ಆದ್ವಿ ಆ ರೀತಿ. ಸೊ ಇನ್ನ ಲೇಟ್ ಆಗ್ಬಿಟ್ಟಿದೆ ಅಂತ ಹೇಳಿ, ತುಂಬಾ ಟಯರ್ಡ್ ಆಗಿದೆ ಅಂತ ಹೇಳಿ ನಾವು ಮಲ್ಕೊಂಡ್ಬಿಟ್ವಿ. ಇನ್ನ ಮಾರ್ನಿಂಗ್ ಇಂದ ಈ ವ್ಲಾಗ್ ಸ್ಟಾರ್ಟ್ ಆಗುತ್ತೆ. ಒಟ್ನಲ್ಲಿ ಹೋಟೆಲ್ ರೂಮ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಇನ್ನು ನೆಕ್ಸ್ಟ್ ಡೇಗೆ ನಾನು ನೆಕ್ಸ್ಟ್ ವ್ಲಾಗ್ ಅಪ್ಡೇಟ್ ಮಾಡ್ತೀನಿ, ಮಂತ್ರಾಲಯದಲ್ಲಿ ಎಲ್ಲಿಗೆ ಹೋಗಿದ್ವಿ, ಏನ್ ಮಾಡಿದ್ವಿ ಅಂತ. ಸೊ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ. ನಿಮ್ಗೆ ಈ ವಿಡಿಯೋ ಏನಾದ್ರು ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಒತ್ತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.